ಕುಶಾಲನಗರ ತಾಲೂಕು ಮಟ್ಟದ ಟೌನ್ ಪೊಲೀಸ್ ಠಾಣೆಯ ವಿಶ್ರಾಂತಿ ಗೃಹದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕುಂದುಕೊರತೆ ಸಭೆಯ ಟೌನ್ ಪೊಲೀಸ್ ದಿನೇಶ್ ವೃತ್ತ ನಿರೀಕ್ಷಕರಾದ ಪ್ರದೀಪ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಸಂಚಾರಿ ಠಾಣಾಧಿಕಾರಿ ಗಣೇಶ್ ಸೇರಿದಂತೆ ದಲಿತ ಸಮುದಾಯದ ಹೋರಾಟಗಾರರಾದ ಡಿಎಸ್ ನಿರ್ವಾಣಪ್ಪ, ಸಿಪಿಐ ಎಂಎಲ್ ರಾಜ್ಯ ಕಾರ್ಯದರ್ಶಿ ಎಸ್ಕೆ ಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಸಂಗಮೇಶ್, ಜಿಲ್ಲಾ ಉಪಾಧ್ಯಕ್ಷರು ಕೆಆರ್ ಪ್ರೇಮ, ಜಿಲ್ಲಾ ಉಪಾಧ್ಯಕ್ಷ ಜೆಆರ್ ವೀಣಾ, ಜಿಲ್ಲಾ ಉಪಾಧ್ಯಕ್ಷ ಬಿಆರ್ ರಾಜು, ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಸೇರಿದಂತೆ ದಲಿತ ಹೋರಾಟಗಾರರು ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ದಲಿತ ಪರ ಹೋರಾಟಗಾರ ವಿಶ್ವಜ್ಞಾನಿ ಟ್ರಸ್ಟ್ ಅಧ್ಯಕ್ಷ ಲೋಕೇಶ್ ಕುಂಡಾರಿ ಮಾತನಾಡಿ, ಬಡವರ ದಲಿತರ ಭೂಮಿಯನ್ನ ಉಳ್ಳವರು ಆಕ್ರಮಿಸಿಕೊಂಡು ನಮ್ಮ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಹಾಗೂ ನಮಗೆ ಎಸ್ಸಿ ಎಸ್ಟಿಗಳಿಗೆ ಮೇಲ್ಜಾತಿಯ ಜನರಿಂದ ನಮ್ಮ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಅಂತ ಸಭೆಯಲ್ಲಿ ಅಧಿಕಾರಿಗಳೇ ತಿಳಿಸಿದರು. ಆದ್ರೆ ಅಲ್ಲಿ ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ, ಬೇರೆ ಮೇಲ್ಜಾತಿಗಳಾಗಿರ್ತಾರೆ. ಅವರು ಇವತ್ತು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಯಾಕೆ ಮಾಡಬೇಕು, ಅಲ್ಲಿ ಹಾಸ್ಪಿಟಲ್ ಅಂತಾರೆ ಚಿಕ್ಕಮಗಳೂರಲ್ಲಿ ಅಲ್ಲೇ ಮಾಡಬಹುದಲ್ಲ. ಅಂದ್ರೆ ಹಿಂದಿನಿಂದಲೂ ನಾವು ಊರಿನ ಹೊರಗಡೆನೆ ಇದ್ದು, ಈಗ ಊರಿನ ಹೊರಗಡೆನೆ ಬೇಕು ಅಂತ ಭಾವನೆ. ಸರ್, ನಾವು ನಿಜವಾಗ್ಲೂ ನಮ್ಮ ಜನಾಂಗದವ್ರ ಮೇಲೆ ತುಂಬಾ ದೌರ್ಜನ್ಯ ಲೇಖನ ಇದೆ ಸರ್. ನಮಗೆ ನಾವು 20 ವರ್ಷ ನೋಡಿರೋದು ನಾವು ನೋಡಿಲ್ಲ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಮದುವೆ ವಿಚಾರ ಬಂದಾಗ ಒಬ್ಬ ಹುಡುಗ ಇದೇ ಕುಶಲನಗರದ ಹುಡುಗ ಹೋಗಿ ಸಿದ್ದಿಪುರ ಒಂದು ಹುಡುಗಿನ ಎಂಥ ಕರುಣ್ ಶೆಟ್ರು ಕಮ್ಯುನಿಟಿ ಏನೋ ಬರುತ್ತೆ ಅಂತ, ಆ ಹುಡುಗಿನ ಫಸ್ಟ್ ನಾವು ನೋಡಿದರೆ ಬಳಿಗಾರ್ ಶೆಟ್ರು, ಗಾಣಿ ಶೆಟ್ರು ಅಂತ ಮದುವೆ ಎಂಗೇಜ್ಮೆಂಟ್ ಮಾಡಿಕೊಂಡು ಫೋಟೋ ಎಲ್ಲ ಹೊಡಿಸಿ, ನಂತರ ಆ ಹುಡುಗಿ ಕರುಣ್ ಶೆಟ್ರು ಅಂತ ಗೊತ್ತಾದಾಗ ಎಸ್ಸಿ ಬರ್ತಾರೆ ಅಂತ ಮದುವೆ ಆಗೋದು ನಾನು FIR ಹಾಕಿದ್ದೀನಿ. ದಲಿತ ಸಭೆ ಅಂತ ನಾವು ಕರೆದಿರೋ ವಿಚಾರ, ಲ್ಯಾಂಡ್ ವಿಚಾರಗಳು ಬಿಟ್ಟರೆ ಬೇರೆ ವಿಚಾರಗಳು ಇದೆ. ಕಾಳಮಂತ್ರ ಕೊಪ್ಪಳಲ್ಲಿ ಒಂದು ನಾನು ಬಂದಾಗ ಒಂದು ಗಲಾಟೆ ಆಯಿತು, ಬಾರ್ ಒಂದು ಗಲಾಟೆ ಮಾಡ್ತಿದ್ರು, ಬಾರೊಳಗೆ ಯಾವಾಗ ಗಲಾಟೆ ಮಾಡೋರು, ಅಟ್ರಾಸಿಟಿ ಕಂಪ್ಲೇಂಟ್ ತೊಗೊಂಡು ಬಂದರು. CCTV ತೊಗೊಂಡು ನಾನು ತೆಗೆದೆ. CCTV ತೆಗೆದಾಗ ಕಾಳಮಂತ್ರ ಕೊಪ್ಪಳಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಾಗ ದುಡ್ಡುಕ್ಕೆ ಆಯಾ ಜನಾಂಗದಲ್ಲಿ ಹೋಗಿ ಕುಡಿದು ಚಿಲ್ಲರೆ ಕೂಡ 30 ರೂಪಾಯಿ ವಿಚಾರ ಜಗಳ ಆಡಿದ್ದಾರೆ. ಬರ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಅಂತ ಬರ್ತಿಲ್ಲ. ಒಂದು ಪ್ರಾಬ್ಲಮ್ ಅಲ್ಲ, ದಲಿತರ ಸಮಸ್ಯೆಗಳು ನೋಡಿ. ಜಾತಿಯನ್ನು ಒಂದೇ ಕಾರಣಕ್ಕೆ ಶೆಟ್ರು ಅಂತ ಮದುವೆ ಆಗ್ತಾ ಸಂದರ್ಭದಲ್ಲಿ ಕರುಣ್ ಶೆಟ್ರು ಅಂತ ಗೊತ್ತಾಗಿದ್ದು SC ಬರ್ತೀನಿ ಅಂತ ಒಬ್ಬ ಯುವಕ ನಿರಾಕರಿಸ್ತೀನಿ, ಅಟ್ರಾಸಿಟಿ ಹಾಕಿದ್ದೀನಿ. ಎಷ್ಟು ರಾಜಿ ಮಾಡ್ಕೊಳ್ತೀನಿ ಅಂತ ಬಿಟ್ಟಿಲ್ಲ. ಕೇಳಿ ಅವರ ಫ್ಯಾಮಿಲಿ ಬಗ್ಗೆ, ನಿಮಗೆ ಸಿದ್ದಿಪುರ ಲಿಂಕ್ ಇದ್ರೆ ನಾನೇ FIR ಮಾಡುತ್ತೆ, ಪಕ್ಕ ಅಟ್ರಾಸಿಟಿ ಇದೆ ಅಂತ. ಹುಡುಗ ಇದೆ ಕುಶಲನಗರ ಟೌನ್ ಮತ್ತೊಂದೇನೋ ಮುಗಿತಲ್ಲ ಸರ್. ಸರ್ ಅವ್ನು ಒಂದೊಮ್ಮೆ ಸರ್ ಅವನು ಕೇಳೋಂಥ ಶಕ್ತಿ ಅವ್ನಿಗಿಲ್ಲ. ಕುಂದುಕೊರತೆ ಸಭೆಯಲ್ಲಿ ನಾವು ಕುಂದುಕೊರತೆಗಳನ್ನ ನಾವು ಮಾತಾಡೋದಿಲ್ಲ, ನೀವು ಕೇಳೋದಿಲ್ಲ ಸರ್. ಆಯ್ತು, ಗಾಂಜಾ ಮಾಡ್ತಾನೆ, ಇವನು ಸಾರಾಯ ಮಾಡ್ತಾನೆ, ಅವನ್ನ ನಾವು ಕೇಳಿದಾಗ ತಾವೊಂದು ಬುದ್ಧಿ ಹೇಳಿ ಸರ್ ನಮಗೆ. ಅಲ್ಲಲ್ಲ ಸರ್, ತಾವು ನಮಗೆ ಬುದ್ಧಿ ಹೇಳಲೇಬೇಕು. ಯಾಕೆಂತಂದ್ರೆ ಕುಂದುಕೊರತೆ ಸಭೆ ಅಂತ ಬಂದಾಗ ಕುಂದುಕೊರತೆ ನಾವು ಹೊರಬೇಕು. ಈಗ ಅಲ್ಲಿ ನಮ್ಗೆ ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ವಿಚಾರ ಯಾಕೆ ನಮ್ಗೆ ಇಲ್ಲಿ ಅದ್ರ ಅವಶ್ಯಕತೆ ಇಲ್ಲ ಸರ್. ನಿಜವಾಗ್ಲೂ ಸರ್, ಸಿದ್ದಿಪುರ ವಿಚಾರ ನಮ್ಮ ಜನಗಳಿಗೆ, ಈಗ ನಮ್ಮ ಅಧ್ಯಕ್ಷರಿಗೆ ಎಲ್ಲರೂ ಬೇಸರ ಆಗ್ತದೆ. ಯಾಕೆ ಹೇಳಿ, ಆ ಸಮಸ್ಯೆ ಬಗೆಹರಿಲಿಲ್ಲ. ನಾವು ಬಗೆಹರಿಲಿಲ್ಲ, ನಾವು ಕೇಳೋದು ಬಿಟ್ಟಿಲ್ಲ. ನಮಗೆ ಸಮಸ್ಯೆ ಬಗೆಹರಿದ್ರೆ ನೆಕ್ಸ್ಟ್ ಮೀಟಿಂಗ್ ನಾವು ಕೇಳೋದೇ ಇಲ್ಲ ಸರ್. ಹೋಗಕ್ಕಾಗುತ್ತೆ ಸರ್ ನಮ್ಮ ಕೈದಲ್ಲಿ? ನೋ, ಸಾಧ್ಯನೇ ಇಲ್ಲ ಸರ್. ಆಯ್ತು ಸರ್, ತಾವು ಮಾತಾಡಿ ಸರ್, ನಾವು ಇಲ್ಲಿರೋ ಇಷ್ಟು ಜನ ನೀವು ಹೋಗ್ತೀವಿ ಸರ್, ಉಳ್ತೀವಿ ಅಲ್ಲ ಸರ್. ಭೂಮಿ ಯಾಕೆ ಸರ್? ನಮ್ದು ಭೂಮಿ. ಸರ್ಕಾರ ಒಬ್ಬ ದಲಿತ ತಿನ್ನಕ ಅನ್ನ ಇದ್ದನವನು, ಅವ್ರಿಗೆ ಬೆಳಕೊಂಡು ಅನ್ನ ತಿಂದಿ ಅಂತ ಕೊಟ್ಟಂತ ಜಾಗ ಅದು. ಅವತ್ತಿನ ಕಾಲದಲ್ಲಿ ಮಕ್ಕಳು ಚಿಕ್ಕವರಿದ್ದು ಅವತ್ತು ಒಂದು 4 ವರ್ಷ ಇರಕ್ಕಾಗಲಿಲ್ಲ, ನೀವೇನಾ? ಆಯ್ತು, ನಾವು ನಮ್ಮ ಹೆಬ್ಬರನ್ನ ಮನೆ ಬಿಟ್ಟು ಬಂದಿದ್ದೀನಿ, 10 ವರ್ಷ ಹೋಗೋದೇ ಇಲ್ಲ ನಾನು, ಅವನು ವಾಸ ಕೊಡ್ತಾನೆ ಅಲ್ಲಿ. ಹಳೆಯ ಜಾತಿ ದೃಢೀಕರಣ ಪತ್ರ ಯಥಾಸ್ಥಿತಿ ಇರೋ ಹಾಗೆ ಜಾತಿ ಪ್ರಮಾಣ ಪತ್ರವನ್ನ ಕರ್ನಾಟಕ ರಾಜ್ಯ ಸರ್ಕಾರ ನೀಡಬೇಕೆಂದು ಕೆಬಿ ರಾಜು ರಾಜ್ಯ ಸಂಘಟನಾ ಸಂಚಾಲಕರು ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು. ನಾವು ಈ ಸಭೆ ನಡೆದಿತ್ತು, ನಾವು ಬಂದ್ವಿ. ನಮ್ಮ SC/ST ಸಮುದಾಯದ ಕುಂದುಕೊರತೆಗಳನ್ನ ಕೇಳ್ತಾ ಇದ್ದೀವಿ ಅಂತ ಹೇಳಿ ನಾವು ಭಾಳ ಸಂತೋಷ. ನನಗೆ ಈ SC/ST ಸಭೆಯನ್ನು ಈ ಯಾರು ದಲಿತ ಮುಖಂಡರುಗಳು, ಮುಂಚೂಣಿಯಲ್ಲಿರ್ತಕ್ಕಂಥ ಹೋರಾಟಗಾರರು, ದಲಿತ ಜನಪರವಾಗಿ ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಕರೆದ ಸಭೆಯನ್ನು ನಡೆಸ್ತಕ್ಕಂಥದ್ದು, ಇದು 2 ತಿಂಗಳು 3 ತಿಂಗಳು ಎಲ್ಲ ದೇಶದಲ್ಲಿ ನಡೀತು. ಇಲ್ಲೂ ಆಗ್ತಾ ಇದೆ.
ಒಂದು ಗ್ರಾಮ ಅಥವಾ ಒಂದು ಪ್ರದೇಶ ಒಂದು ಪೀಸ್ಫುಲ್ ಆಗಿರಬೇಕು. ಮತ್ತು ಅಲ್ಲಿ ಯಾವುದೇ ಕೋಮು ಸೌಹಾರ್ದತೆ ಆಗಿರ್ಬೋದು, ಜಗಳ, ಹೊಡೆದಾಟ, ಘರ್ಷಣೆಗಳು ಇಂಥವು ಆಗಬಾರ್ದು. ಅಲ್ಲಿ ಒಂದು ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕು ಅಂತಂದ್ರೆ ಇಂಥ ಸಭೆಗಳು ಬಹಳ ಮುಖ್ಯ. ನಮ್ಮೆಲ್ಲ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ಆಯಾ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳು ನಾವು ಚರ್ಚೆ ಮಾಡ್ತೇವೆ. ಈಗ ನಾವೇನು ಈಗ ಲೋಕೇಶ್ ಅವರು ಅಷ್ಟು ನಮ್ಮ ಮುಖ್ಯ ಸಮಸ್ಯೆ ಇರೋದು ಭೂಮಿ ಮತ್ತು ಒಂದಷ್ಟು ರೆಕಾರ್ಡ್ಸು ಮತ್ತು ಅವರ ಅಲ್ಲಿ ನಡೀತಕ್ಕಂಥ ಘರ್ಷಣೆಗಳು. ನಮಗೆ ಬೇಕಾಗಿದ್ದು ಪೊಲೀಸು ಇಲಾಖೆಯಿಂದ ರಕ್ಷಣೆ. ಇದೇ ಸಂದರ್ಭ ಎಚ್ಟಿ ವಸಂತ್ ಮಾತನಾಡಿ, ಈಗಾಗಲೇ ನಮ್ಮ ಕುಶಾಲನಗರದ ದಲಿತ ಕಾಲೋನಿಗಳಲ್ಲಿ ಕುಡಿಯೋ ನೀರಿಗೆ ನೀರಾವರಿ ಇಲಾಖೆಯಿಂದ ನೋಟಿಸ್ ನೀಡಲಾಗಿದ್ದು, ಕೂಡಲೇ ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಿ ರದ್ದುಗೊಳಿಸಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಇಲ್ಲದಿದ್ದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಎಂದು ತಿಳಿಸಿದರು. ಈ ಫೈನಾನ್ಸ್ ಸರ್ಗಳು ಸರ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಏನೋ ಒಂದು ಸಾಲ ಕಟ್ಟಿದಾಗ ಮನೆ ಹತ್ರ ಬರ್ತಿದ್ದಾವೆ ಬರೋದು, ಧಮಕಿ ಹಾಕೋದು, ಧಮಕಿಗಳಾಕೋದು, ಫೋನ್ ಮಾಡೋದು, ನೀ ಎಲ್ಲಿದ್ದು ಮನೆ ಸೀಜ್ ಮಾಡ್ತೀನಿ ಅಂತ ಹೇಳೋದು. ನಮಗೆ ಮೇಲಧಿಕಾರಿಗಳಿಂದ ಅವರಿಂದ ನಮಗೆ ಆರ್ಡರ್ಸ್ ಇದೆ, ನೀವು ಎಲ್ಲಿದ್ದು ಮನೆ ಹೇಳು, ಈಗ ಅಲ್ಲಿಗೆ ಬರ್ತೀನಿ ಅಂತ ಕೆಟ್ಟ ಪದಗಳನ್ನು ಮಾತಾಡೋದು, ಇದೆಲ್ಲ ನಡೀತಾ ಇದೆ ಸರ್. ಏನೋ ಫೈನಾನ್ಸ್ ಸರ್ ಈ ವ್ಯಾಪ್ತಿಯೊಳಗೆ ಇದ್ದರೆ ಅವರು ಒಂದು ಸ್ವಲ್ಪ ಕರೆಸಿ ಸರ್, ಕರೆಸಿ ಅವರು ಒಂದು ಬುದ್ಧಿವಾದ ಹೇಳೋದು. ಅದಕ್ಕೆ ಒಂದು ಮೀಟಿಂಗ್ ಮಾಡೋಣ. ಹಾಂ